ದುಡ್ಡು ಎಲ್ಲದಕ್ಕೂ ಕಾರಣ ಆಗ್ತದೆ, ಅರ್ಥ ಎಲ್ಲದಕ್ಕೂ ಕಾರಣ ಆಗ್ತದೆ ಅಂತ ಇಲ್ಲಿ ಅರ್ಥ ಅನ್ನೋದು ಈ ಎರಡನೇ ಒಂದು ಪ್ರಕರಣದಲ್ಲೇ. ಮೊದಲನೇ ಪ್ರಕರಣದಲ್ಲಿ ಏನದಪ್ಪ ಅಂದ್ರೆ ಅಲ್ಲಿಯೂ ಶ್ರೀಮಂತ ಇದ್ದಾನೆ, ಎಲ್ಲನೂ ಅದ. ಆದರೆ ಅವಳಿಗೆಲ್ಲ ಅದು ಸಹಿತ ಕಾಮ ಪ್ರೇಮದ ಕಥೆ ಜೊತೆಗೆ ಅರ್ಥದಿದ್ದು ಸಹಿತ ಎರಡನೇ ನಂಬರ್ ಅದ. ಬಟ್ ಇಲ್ಲಿ ಟೋಟಲಿ ಎರಡೂ ಈ ಒಂದು ಕೇಸ್ಗಳಲ್ಲೇ ಏನಪ್ಪ ಅಂದ್ರೆ ಸಾಮ್ಯತೆಗಳಿದ್ದಾವೆ. ಪ್ರೀತಿ ಅನ್ನುವಂಥದ್ದು ಇಲ್ಲೇ ಏನಪ್ಪ ಅಂತಂದ್ರೆ ಈ ದುರಂತಗಳಿಗೆ ಕಾರಣ ಆಗ್ತಾಯಿದೆ. ಈಗ ನಾವು ಯಾಕೆ ಇದನ್ನು ಮಾತಾಡೋದಪ್ಪ ಅಂತಂದ್ರೆ ಇಂಥ ಘಟನೆಗಳು ಆಗಬಾರ್ದಾಗಿದೆ ನಮ್ಮ ಸಮಾಜದಲ್ಲೇ. ಆಗಬಾರ್ದು ಏನು ಮಾಡ್ಬೇಕಾಗಿದೆ ಅಂದ್ರೆ ಇವತ್ತು ಎಲ್ಲರೂ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂದರೆ ಯಾವ ಕಾಲಕ್ಕೂ ವಿರೋಧನ ತಿಕ್ಕಾಟಿದು ಧರ್ಮದ ನರಕ, ಜಾತಿ ನರಕ, ಹಣದ ನರಕ ಮಧ್ಯದಲ್ಲಿ ಆಗ್ತಾನೆ ಇರ್ತಾವೆ. ಇವುಗಳನ್ನ ನಾವು ಸಮಾಧಾನದ ಸಮಾಧಾನ ಚರ್ಚೆ ಮಾಡ್ಕೊಂಡು ದೂರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಏನು ಅಂತೇಳಿ. ಯಾಕಂದ್ರೆ ಇಲ್ಲಿ ನೋಡ್ರಿ ಮೊದಲನೇ ಗಂಟೆದಾಗ ಹುಡುಗಿನ ಅವ್ರ ತಂದೆ ಕೇಳಬೇಕಾಗಿತ್ತು, ಯಾಕವ ಅದನ್ನು ಆಗ್ತೇವಲ್ವ ಅಂತೇಳಿ ಕೇಳ್ಕೊಂಡು ಮಾಡ್ಬೇಕಾಗಿತ್ತು, ಮಾಡಲಿಲ್ಲ. ಎಲ್ಲಿ ಫಿಕ್ಸ್ ಮಾಡಿದ್ರು. ಆ ಹೆಣ್ಮಗಳು ಅದ್ರ ಕಡೆಗೆ ಹೋಗ್ಲಿಪ್ಪ, ನಮ್ಮಪ್ಪ ಫಿಕ್ಸ್ ಮಾಡಿದಾನ, ಇಲ್ಲ ಮತ್ತು ಅವ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗ್ಬೇಕಾಗಿತ್ತು. ಅಮಾಯಕ ಒಬ್ಬ ವ್ಯಕ್ತಿನ ಕೊಲೆ ಆಗಿ ಹೋಗಿಬಿಡ್ತಿಲ್ಲ ಅನ್ನುವಂಥ ಒಂದು ಮಾತು ಇನ್ನೂ ಏನು ನಡೆದ ನಮ್ಗೆ ಗೊತ್ತಿಲ್ಲ. ಇದೊಂದು ಮೇಲ್ಕಾಣುವ ಮೇಲ್ಪದರದ ಮಾತು. ಇಲ್ಲಿ ಒಬ್ಬೊಬ್ಬರು ಸ್ವಲ್ಪ ತಮ್ಮದು ತಿಳ್ಕೊಂಡು ಅರ್ಥ ಮಾಡ್ಕೊಂಡಿದ್ರೆ ಇಲ್ಲಿ ನಮಗೇನಪ್ಪ ಅಂದ್ರೆ ಕೇತನ್ ಅನ್ನುವಂಥ ಹುಡುಗನ ಸಾವಾಗ್ತಿರಲ್ಲ. ಅದೇ ಕಾಲಕ್ಕೆ ಅವು ಮನೆಯಲ್ಲಿ ಸ್ವಲ್ಪ ಪಾಪ ವಯಸ್ಸಿಗೆ ಬಂದಂಥ ಮಗ ಹೋಗಿಬಿಟ್ರು. ಅವ್ರಿಗೆ ಎಷ್ಟು ತ್ರಾಸ ಆಗಿರ್ಬಾರ್ದು, ವಯಸ್ಸಾದಂಥ ವಿಶಾಲ್ ಅಗರ್ವಾಲ್ ಆಗಿರ್ಬೋದು, ಅವ್ರ ತಾಯಿಗೆ ಆಗಿರ್ಬೋದು, ಅವ್ರಿಗೂ ನೋವು ಆಗಿರ್ತದೆ. ಅದೇ ಕಾಲಕ್ಕೆ ಇಲ್ಲೂ ಸಹಿತ ಅದು ಅಪ್ಪ ಅಮ್ಮ ತಂಗಿ 3 ಜನರ ಹತ್ಯೆಗೈತಾಳೆ ನಮ್ಮ ಮಗಳು. ಅದಕ್ಕಿಂತಲೂ ತನ್ನ ಕೆರೆದ ಜೋಡಿ ಇದ್ಕೊಂಡು ಬರೋ ಕಾಲಕ್ಕೆ ಪಾಲು ಬರ್ತಿತ್ತು, ಮಾಡ್ತಿತ್ತು. ಮತ್ತು ಅವರು ತಂದೆ ತಾಯಿಗಳು ಸಹಿತ ಆಯ್ತು ಅವನಿನ್ನ ಪಾಲ ತೊಗೊಂಡು ಹೋಗು, ಬಾಳೆ ಮಾಡುವ ಅಂತ ಬಿಡಬೇಕಾಗಿತ್ತು. ಇವು ಯಾಕೆ ಬರ್ತಾಯಿಲ್ಲ ನಮ್ಮಲ್ಲಿ ಅಂತ ಈ ದೊಡ್ಡ ಮನಸ್ಸುಗಳು ಯಾಕೆ ಬರ್ತಾಯಿಲ್ಲ? ಅವ್ರ ಬದುಕಿಗೆ ನೆಲೆಯನ್ನು ಒದಗಿಸೋದು ಕೆಲಸಗಳು ತಂದೆ ತಾಯಿ ಆದವ್ರು ಮಾಡಬೇಕು. ಜೊತೆಗೆ ಮಕ್ಕಳು ಸಹಿತ ತಮ್ಮನ್ನು ತಿಳ್ಕೊಬೇಕಾಗಿದೆ. ಒಬ್ಬರೊಬ್ಬರು ತಿಳ್ಕೊಂಡು ಹೋದ್ರೆ ಒಳ್ಳೆಯದು ಅಂತ. ಅಂದ್ರೆ ಈ ದೇಶದ ಭಾಳಷ್ಟು ಏನಪ್ಪ ಅಂತಂದ್ರೆ ಹತ್ಯೆಗಳು, ಕೊಲೆಗಳು ಎದುರು